ವಾಸ್ತು ತಜ್ಞ ಚಂದ್ರಶೇಖರ್ ಗುರೂಜಿಯವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಅವರ ಅಂತ್ಯ ಸಂಸ್ಕಾರ ಮುಗಿದು ಹೋಗಿದೆ. ಆದರೆ ಬರ್ಬರವಾಗಿ ಹತ್ಯೆಯಾಗಿ ಹೋದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸಾಕಷ್ಟು ಅನುಮಾನಗಳಿವೆ, ಸಾಕಷ್ಟು ವಿಚಾರಗಳು ಬಯಲಾಗುವುದು ಬಾಕಿ ಇದೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ಇಬ್ಬರು ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಖುದ್ದು IPS ಅಧಿಕಾರಿಗಳು ಮಂಜುನಾಥ್ ಶಿರೂರ್, ಮಹಂತೇಶ್ ಶಿರೂರ್ ಹಾಗೆ ಮಂಜುನಾಥ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು. ಕೊಲೆಗೆ ಕಾರಣ ಆಗಿದ್ದು ಅನೇಕ ಪ್ರಮುಖ ಕಾರಣಗಳು. ಇವರಿಬ್ಬರನ್ನೂ ಕೂಡ ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ಬೆಳಗ್ಗೆ 5 ಗಂಟೆಯವರೆಗೂ ತೀವ್ರ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನ ಆರೋಪಿಗಳಿಬ್ಬರೂ ಕೂಡ ಬಾಯ್ಬಿಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಮುಂದೆ ಹಾಗಾದ್ರೆ ಮಹಂತೇಶ್ ಶಿರೂರ್ ಹಾಗೆ ಮಂಜುನಾಥ್ ಕೊಟ್ಟಂತಹ ಹೇಳಿಕೆ ಏನು? ನ್ಯೂಸ್ ಫಸ್ಟ್ ನಲ್ಲಿ ಆರೋಪಿಗಳ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಕರಣ ಹತ್ಯೆ ನಡೆದ 4 ಗಂಟೆಯ ಒಳಗೆ ಪೊಲೀಸರು ರೋಚಕ ಕಾರ್ಯಾಚರಣೆಯನ್ನ ನಡೆಸಿ ಮಹಂತೇಶ್ ಶಿರೂರ್ ಹಾಗೆ ಮಂಜುನಾಥ್ನನ್ನ ಅರೆಸ್ಟ್ ಮಾಡಿದ್ರು. ಅವರನ್ನ ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ಬೆಳಗ್ಗೆ 5 ಗಂಟೆಯವರೆಗೂ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. IPS ಅಧಿಕಾರಿಗಳು ಆರೋಪಿಗಳಿಬ್ಬರ ವಿಚಾರಣೆಯನ್ನ ಮಾಡಿದ್ರು. ಈ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನಾವು ಕೊಲೆ ಮಾಡಿದ್ವಿ ಅನ್ನುವಂಥದ್ದನ್ನ ಆರೋಪಿಗಳಿಬ್ಬರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಕೊಲೆ ಯಾವ ಕಾರಣಕ್ಕಾಗಿ ನಡೆಯಿತು ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವಿಷ್ಣು ಪ್ರಸಾದ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಷ್ಣು ಪ್ರಸಾದ್, ಒಂದಿಷ್ಟು ಅನುಮಾನಗಳು, ಒಂದಿಷ್ಟು ಊಹಾಪೋಹಗಳು, ಒಂದಿಷ್ಟು ಅಂದಾಜುಗಳು ಗುರೂಜಿ ಅವರ ಕೊಲೆಯ ನಂತರದಲ್ಲಿ ಹರಿದಾಡಿದ್ವು. ಬಟ್ ಎಕ್ಸಾಕ್ಟ್ ಮಾಹಿತಿ ಆರೋಪಿಗಳಿಬ್ಬರು ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದೇನು? ಡೀಟೇಲ್ಸ್ ನಮ್ಮ ಬಳಿ ಇರುವುದು ವಿಷ್ಣು ಪ್ರಸಾದ್, ವಿವರಿಸ್ತಾ ಹೋಗಬಹುದಾ? ಖಂಡಿತ ವಿದ್ಯಾಶ್ರೀ. ಮೊದಲನೇದಾಗಿ ಈ ಕೇಸ್ ಸಂಬಂಧಪಟ್ಟಂತೆ ಇಲ್ಲಿ ತನಕ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಸ್ಪಷ್ಟವಾದಂತಹ ಮಾಹಿತಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಜೊತೆಗೆ ಪ್ರಕರಣದಲ್ಲಿ ಅವರ ವಿರುದ್ಧ ಅಂದರೆ ಅದರಲ್ಲೂ ಪ್ರಮುಖವಾಗಿ ಗುರೂಜಿ ಸಾವಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉದ್ದೇಶಗಳಿರ್ಬೋದು, ಬೇರೆ ಬೇರೆ ಕಾರಣಗಳನ್ನು ಈಗಾಗಲೇ ಸಾರ್ವಜನಿಕರು ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಪ್ರಕರಣದಲ್ಲಿ ಈ ಕೃತ್ಯವನ್ನು ಎಸಗಿರುವಂತಹ ಆರೋಪಿಗಳೇನಿಬ್ಬರು ಇದ್ದಾರೆ, ಇವರು ಕೊಟ್ಟಿರುವಂತಹ ಮಹಾಂತೇಶ್ ಇರ್ಬೋದು ಮತ್ತು ಮಂಜುನಾಥ್ ಇರ್ಬೋದು, ಇವರಿಬ್ಬರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದೀಗ ತುಂಬಾ ರೋಚಕ ಆಗಿರುವಂಥದ್ದು. ಮತ್ತು ಅವರ ಇಬ್ಬರ ವಿಚಾರಣೆಯನ್ನು ನಿನ್ನೆ ರಾತ್ರಿ 12 ಗಂಟೆಗೆ ಶುರು ಮಾಡಿರುವಂಥದ್ದು ಸ್ವತಃ ಏನು ಹುಬ್ಬಳ್ಳಿ ಕಮಿಷನರ್ ಆಗಿರುವಂತಹ ಲಾಬುರಾಮ್ ಅವರ ನೇತೃತ್ವದಲ್ಲಿ ಮತ್ತು ಜೊತೆಗೆ SP ಇಬ್ಬರು ಸೇರಿ ಕೂತ್ಕೊಂಡು ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬೆಳಗಿನ ಜಾವ 5 ಗಂಟೆ ತನಕ ಇಬ್ಬರ ವಿಚಾರಣೆ ಕೂಡ ಇಲ್ಲಿ ತನಕ ನಡೆದಿರುವಂಥದ್ದು. ಆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಈಗ ಅವರು ಬಾಯ್ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಪ್ರಕರಣದಲ್ಲಿ ಯಾವ ರೀಸನ್ಗೋಸ್ಕರ ತಾವು ಕೊಲೆ ಮಾಡಿದ್ವಿ ಅನ್ನೋ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಅವ್ರು ಕೊಟ್ಟಿರುವಂತಹ ಫಸ್ಟ್ ಸ್ಟೇಟ್ಮೆಂಟ್ ಏನಂತಂದರೆ ಟ್ರಾನ್ಸ್ಫರ್ ಮಾಡಿದಂತಹ ವಿಚಾರ ಅಂತ ಹೇಳ್ತಿರುವಂಥದ್ದು. ಆದರೆ ಇಲ್ಲಿ ತನಕ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಯಾರಿಗೂ ಸಹಿತ ಗೊತ್ತಿರಲಿಲ್ಲ. ಯಾಕಂತಂದರೆ ಈ ವಿಚಾರವನ್ನು ಆರೋಪಿಗಳು ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ಪಷ್ಟ ಆಗಿರುವಂಥದ್ದು ಏನಂತಂದರೆ, ಈ ಪ್ರಕರಣದಲ್ಲಿರುವಂತಹ ವ್ಯಕ್ತಿ ಏನಿದ್ದಾರೆ ಅಂತಂದರೆ ಮಹಾಂತೇಶ್ ಶಿರೂರ್ ಇರ್ಬೋದು, ಮತ್ತು ಈ ಮೇನ್ ವ್ಯಕ್ತಿ ಇರುವಂಥದ್ದು ಮಹಾಂತೇಶ್ ಶಿರೂರ್ ಏನಿದ್ದಾನೆ, ಈತ ಈ ರೈಟ್ ಹ್ಯಾಂಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. 2008ರಲ್ಲಿ ಗುರೂಜಿಯ ಬಳಿ ಈತ ಕೆಲಸಕ್ಕೆ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗುವಂಥದ್ದು. 7 ವರ್ಷದಲ್ಲಿ ಈತನೇ ಸಂಪೂರ್ಣವಾಗಿ ಒಂದು ರೀತಿ ಎಕ್ಸ್ಪರ್ಟ್ ಆಗಿ ಕೆಲಸವನ್ನು ಮಾಡುವಂತಹ ಏನು ಚಾಣಾಕ್ಷತೆಯನ್ನು ಬೆಳೆಸ್ಕೊಂಡಿದ್ದ. ಮತ್ತು 2015 ತನಕ ಕೂಡ ಅವ್ರ ಜೊತೆ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಿದ್ದ. 2015ರಲ್ಲಿ ಈತನಿಗೆ ಸ್ಪೆಷಲ್ ಆಗಿ ಇನ್ಚಾರ್ಜ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿರುವಂತಹ ಕಚೇರಿಯಿಂದ ಹಿಡಿದು ಆತನನ್ನು ಮುಂಬೈ ಕಚೇರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅಲ್ಲಿಗೆ ಆತನ ಮುಖ್ಯಸ್ಥನಾಗಿ ಕೂಡ ನೇಮಿಸುವಂತಹ ಕೆಲಸವನ್ನು ಚಂದ್ರಶೇಖರ್ ಗುರೂಜಿ ಅವರು ಮಾಡ್ತಾರೆ. ಅಲ್ಲಿ ಹೋದಂತಹ ಬಳಿಕ ಈತ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡ್ಕೊತಿದ್ದ. ಎಕ್ಸ್ಪರ್ಟ್ ಆಗಿದ್ದಂಥ ಈತನಿಗೆ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಸಂಬಳವನ್ನು ಗುರೂಜಿ ಅವರು ಕೊಡ್ತಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಸ್ವತಃ ಆರೋಪಿ ಏನು ಪೊಲೀಸರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಹೇಳ್ತಾನೆ. ಅದಾದ ಬಳಿಕ ಯಾವಾಗ 2015 ನಂತರ ಆತನಿಗೆ ಇಡೀ ಮುಂಬೈನ ಇನ್ಚಾರ್ಜ್ ಸಿಗುತ್ತೆ, ಮುಂಬೈನ ಆಫೀಸ್ನಲ್ಲಿರ್ಬೋದು, ಅಲ್ಲಿರುವಂಥ ಕಸ್ಟಮರ್ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಗುರೂಜಿ ಹೆಸರು ಹೇಳ್ಕೊಂಡು ಈತ ಏನು ಕೆಲಸವನ್ನು ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಹಣ ನುಂಗಿದಂತಹ ಆರೋಪ ಈತನ ಮೇಲೆ ಬಂದಿರುವಂಥದ್ದು. ಅಂದರೆ ಗ್ರಾಹಕರಿಂದ ಬಂದಂಥ ಹಣವನ್ನು ಸಂಸ್ಥೆಗೆ ನೀಡದೆ ಆತ ತನ್ನ ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಂಡಂತಹ ಗಂಭೀರ ಆರೋಪ ಈತನ ಮೇಲೆ ಕೇಳಿಬರುವಂಥದ್ದು. ಯಾವಾಗ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾನೆ, ಈತನನ್ನ ಮತ್ತು ಈತನ ಜೊತೆಗೆ ಅಲ್ಲಿರುವಂಥ ಆಫೀಸ್ನಲ್ಲಿ ಕೆಲಸವನ್ನು ಮಾಡುವಂತಹ ಸುಮಾರು 25ಕ್ಕೂ ಹೆಚ್ಚು ಮಂದಿಯನ್ನು ತನ್ನ ಗ್ಯಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಈ ಮಹಾಂತೇಶ್ ಶಿರೂರ್ ಮಾಡಿರ್ತಾನೆ. ಯಾವಾಗ ಈ ರೀತಿ ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಳ್ತಾನೆ, ಸುಮಾರು 3-4 ವರ್ಷ ಸಾಕಷ್ಟು ಸಂಪಾದನೆ ಮಾಡುವಂಥ ಕೆಲಸವನ್ನು ಈ ಆರೋಪಿ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಈ ವಿಷಯ MD ಅವರಿಗೆ ಮತ್ತು ಈ ಕಂಪ್ನಿಯ CEO ಅವರಿಗೆ ಈ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಗುರೂಜಿಯವರು ಕೂಡ ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಶುರುವಾಗಿದೆ ಟ್ರಾನ್ಸ್ಫರ್ ವಿಚಾರ. ಈತನನ್ನು ಮತ್ತು ಈತನ ಜೊತೆಗಿದ್ದಂತಹ ಮಂಜುನಾಥನಕ್ಕೂ ಸೇರಿದಂತೆ 25 ಮಂದಿಯನ್ನು ಒಟ್ಟಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ
ಸೌತಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಈ ವ್ಯಕ್ತಿಗಳನ್ನು ಏಕಾಏಕಿ ನಾರ್ತ್ ಇಂಡಿಯಾಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಅದು ಪ್ರಮುಖವಾಗಿ ಯಾವುದೇ ಕಚೇರಿ ಇಲ್ಲದಿರುವಂತಹ ರಾಜ್ಯಕ್ಕೆ ಇವ್ರನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಸದ್ಯ ನಮಗೆ ಸಿಗ್ತಿರುವಂತಹ ಇನ್ಫಾರ್ಮೇಷನ್, ಸ್ವತಃ ಆರೋಪಿಗಳು ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಮಂಜುನಾಥನನ್ನು ಇಲ್ಲಿಂದ ತೆಗೆದು ಅವರು ಪಂಜಾಬ್ಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಮಹಾಂತೇಶನನ್ನು ಉತ್ತರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತೆ. ಅದಲ್ಲದೆ ಇವರಿಗೆ ಅಲ್ಲಿ ಯಾವುದೇ ರೀತಿ ಕಚೇರಿ ಇರೋದಿಲ್ಲ. ಅವರಿಗೆ ಇನ್ನೊಂದು ಸೂಚನೆ ಕೂಡ ಕೊಡಲಾಗುವಂಥದ್ದು, ನೀವು ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ಒಂದು ಕಚೇರಿಯನ್ನು ತರಬೇಕು. ಅಲ್ಲಿ ಕಚೇರಿಯನ್ನು ತೆರೆದು ಅಲ್ಲಿರುವಂತಹ ಜನರಿಗೆ ಈ ವಾಸ್ತುಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕುದುರಿಸುವಂಥ ಕೆಲಸವನ್ನು ಮಾಡಬೇಕು. ಅದಾದ ನಂತರ ನಿಮಗೆ ಸಂಬಳ ನೀಡ್ತೀವಿ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅದರ ಜೊತೆಗೆ ಇವರ ಸಂಬಳವೂ ಕೂಡ ಅಲ್ಲಿ ನೋಡ್ತಾ ಹೋಗ್ಬೋದು, 1 ಲಕ್ಷ ಇಲ್ಲಿದ್ದಂಥ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಂಬಳವನ್ನು ಪಡೆದುಕೊಳ್ತಿದ್ದಂಥ ಇವರಿಗೆ ಕೇವಲ 10,000 ಸಂಬಳವನ್ನು ನಿಗದಿ ಮಾಡುವಂತಹ ಕೆಲಸವನ್ನು ಗುರ್ಜಿಯವರು ಮಾಡ್ತಾರೆ. ಇದು ಇವರಿಗೆ ಮತ್ತಷ್ಟು ಕಿರಿಕಿರಿ ಆಗುವಂಥದ್ದು. ಯಾಕಂತಂದರೆ ಒಂದು ಕಡೆ ಕಚೇರಿ ಇಲ್ಲ, ಅಲ್ಲೋಗಿ ಇವರೇ ಸ್ವತಃ ಕಚೇರಿಯನ್ನು ಓಪನ್ ಮಾಡ್ಕೋಬೇಕು. ಅದಾದ ನಂತರ ಬರುವಂಥ 10,000 ಸಂಬಳದಲ್ಲಿ ಅವರು ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ, ಅದು ಬೇರೆ ರಾಜ್ಯಕ್ಕೆ ಹೋಗಿ. ಈ ವೇಳೆಯಲ್ಲಿ ಇಲ್ಲಿ ತನಕ ಇರುವಂಥದ್ದೇನಿತ್ತು, ಇಲ್ಲಿ ತನಕ ಗುರ್ಜಿಯವರು ಅವ್ರನ್ನ ಕೆಲಸದಿಂದ ವಜಾಗೊಳಿಸಿದ್ರು ಅನ್ನೋ ಒಂದು ಆರೋಪ ಕೇಳಿಬರ್ತಿತ್ತು. ಆದರೆ ಆರೋಪಿಗಳೇ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ನೋಡಿದರೆ ಅವ್ರನ್ನ ಯಾರೂ ಕೂಡ ಕೆಲಸದಿಂದ ವಜಾಗೊಳಿಸಿಲ್ಲ. ಯಾವಾಗ ಇವ್ರನ್ನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮತ್ತು ಅಲ್ಲಿ ವ್ಯವಹಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಅಲ್ಲಿ ಜೀವನ ನಡೆಸೋದಕ್ಕೆ 10,000 ಸಾಲಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರೇ ಸ್ವತಃ ತಾವೇ ಕೆಲಸವನ್ನು ಬಿಟ್ಟಿದ್ದೇವೆ ಅನ್ನೋ ಒಂದು ಪಾಯಿಂಟನ್ನು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ವಿದ್ಯಶ್ರೀ, ವಿಷ್ಣುಪ್ರಸಾದ್ ಅವರ ಜೊತೆಗೆ ಇಬ್ಬರು ಆರೋಪಿಗಳಲ್ಲಿ, ಈಗ ಮಹಾಂತೇಶ್ ಶಿರೂರು ಹಾಗೆ ಮಂಜುನಾಥ್ ಮರೆವಾಡಿ, ಇಬ್ಬರು ಆರೋಪಿಗಳಲ್ಲಿ ಮಂಜುನಾಥ್ ಮರೆವಾಡೆ ಪ್ರಮುಖ ಆರೋಪಿ, ಆತನೇ ಪ್ರಮುಖ ಕಾರಣ ಅನ್ನುವಂಥ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇರೋದು. ಈತನ ಪಾತ್ರ ಪ್ರಮುಖ ಯಾವ ರೀತಿ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಈತ ಬಾಯಿ ಬಿಟ್ಟಿರುವಂತಹ ವಿಚಾರ ಏನು ವಿಷ್ಣುಪ್ರಸಾದ್? ಖಂಡಿತ ವಿದ್ಯಶ್ರೀ, ಈ ಎಲ್ಲ ಬೆಳವಣಿಗೆ ನಡುವೆ ಗುರೂಜಿ ಪ್ರತಿ ಬಾರಿಯೂ ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಅವರಿಗೆ ಪ್ರತಿ ಬಾರಿಯೂ ಭರವಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಸಂಸ್ಥೆಯಿಂದ, ಅದರಲ್ಲಿ ಪ್ರಮುಖವಾಗಿ ಇವರಿಬ್ಬರು ರೈಟ್ ಹ್ಯಾಂಡ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಮತ್ತು ಸಾಕಷ್ಟು ಚಿರಪರಿಚಿತ ಆಗಿದ್ದಂಥ ಇವರಿಗೆ ಗುರೂಜಿ, ನೀವು ಕೆಲಸವನ್ನು ಒಂದು ವೇಳೆ ಬಿಟ್ಟಂಥ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಕಾರಣಗಳಿರ್ಬೋದು, ಮತ್ತು ಬೇರೆ ಏನು ಪ್ರೊಫೆಷನಲ್ ಕಾರಣಗಳಿಂದ ಕೆಲಸ ಬಿಟ್ಟರೂ ಸಹಿತ ನಿಮಗೆ ಬಿಟ್ಟಂಥ ಸಂದರ್ಭದಲ್ಲಿ ಒಂದು ಫ್ಲಾಟನ್ನು ಕೊಡ್ತೀನಿ ಮತ್ತು ಜೀವನಕ್ಕೆ ಬೇಕಾದಂಥ ಹಣವನ್ನು ಕೊಡ್ತೀನಿ ಅನ್ನೋ ಒಂದು ಭರವಸೆನ ನೀಡಿದ್ರು ಅನ್ನೋ ಒಂದು ಅಂಶವನ್ನು ಆರೋಪಿಗಳು ಹೇಳ್ತಿರುವಂಥದ್ದು. ಆದರೆ ಇವರಿಬ್ಬರನ್ನ ಕೆಲಸವನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಆ ಯಾವುದೇ ಭರವಸೆನ ಈಡೇರಿಸೋದಿಲ್ಲ. ಜೊತೆಗೆ ಟ್ರಾನ್ಸ್ಫರ್ ಮಾಡುವಂತಹ, ಶಿಕ್ಷೆ ಕೊಟ್ಟು ಇವ್ರನ್ನ ಹೊರ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ವೇಳೆಯಲ್ಲಿ ಕೇವಲ ತಲಾ 1 ಲಕ್ಷ ರೂಪಾಯಿ ಇವರಿಬ್ಬರಿಗೂ ಕೊಡುವಂಥ ಕೆಲಸವನ್ನು ಗುರೂಜಿ ಮಾಡ್ತಾರೆ. ಈ ರೀತಿ ಕೆಲಸ ಬಿಟ್ಟಂತಹ ಮಹಾಂತೇಶ್ ಆ ದುಡ್ಡಿನಿಂದ ಒಂದು ಕಿರಾಣಿ ಅಂಗಡಿಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಮಂಜುನಾಥ್ ಬೇರೆ ಒಂದು ಕೆಲಸದ ಜೊತೆಗೆ ಅಲ್ಲಿ ಅಲ್ದಾಡ್ಕೊಂಡಿರ್ತಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಯಾವಾಗ ಕೋವಿಡ್ ಬರುತ್ತೆ, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮಹಾಂತೇಶ್ ಇಟ್ಕೊಂಡಿದ್ದಂಥ ಅಂಗಡಿಗೂ ಕೂಡ ಅಲ್ಲಿ ಏನೋ ಉಲ್ಟಾ ಆಗುವಂಥದ್ದು, ಮತ್ತು ಆತನ ಬಿಸ್ನೆಸ್ ಕೂಡ ಹಾಳಾಗೋಗುತ್ತೆ. ಈ ವೇಳೆಯಲ್ಲಿ ಆರೋಪಿಗಳು ಇದನ್ನೆಲ್ಲ ಬಿಟ್ಟು ಬೇರೆ ಒಂದು ಮಾರ್ಗದಲ್ಲಿ ಹಣ ಮಾಡಬೇಕು ಅಂತ ಮುಂದಾಗ್ತಾರೆ. ಆ ಆಲೋಚನೆ ಕೊಡುವಂಥದ್ದು ಸಹಿತ ನೇರವಾಗಿ ಈ ಪ್ರಕರಣದ ಇನ್ನೊಬ್ಬ ಮಂಜುನಾಥ್ ಇರುವಂತಹ ಮಂಜುನಾಥ್ ಮಾರೇವಾಡ ಅಂತೇಳಿ ಈತ ಪ್ರಕರಣದ ಏಟು ಆಗಿರುವಂಥದ್ದು. ವಿಷ್ಣುಪ್ರಸಾದ್ ಹಾಗೆ ಸಂಪರ್ಕದಲ್ಲೇ ಇರಿ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡೀತೀನಿ. ಆರೋಪಿಗಳನ್ನ ಗುರೂಜಿ ಕೆಲಸದಿಂದ ತೆಗೆದಿದ್ದಲ್ಲ, ಟ್ರಾನ್ಸ್ಫರ್ ಸಂಬಳದ ಕಾರಣಕ್ಕೆ ತಾವೇ ಕೆಲಸವನ್ನ ಬಿಟ್ಟಿದ್ರು ಆರೋಪಿಗಳು. ಮಹಾಂತೇಶ್ ಶಿರೂರ್ ಆಗಿರಬಹುದು ಅಥವಾ ಮಂಜುನಾಥ್ ಆಗಿರಬಹುದು, ಟ್ರಾನ್ಸ್ಫರ್ ಮಾಡಿದ್ರು ಅನ್ನುವಂತಹ ಆಕ್ರೋಶಕ್ಕೆ ತಾವೇ ಕೆಲಸವನ್ನ ಬಿಟ್ಟಿದ್ರು. ಹಣ ದುರುಪಯೋಗದ ಕಾರಣಕ್ಕೆ ಗುರೂಜಿ ಟ್ರಾನ್ಸ್ಫರ್ನ ಮಾಡಿದ್ರು. ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ಕೂಡ ಆ ವಿವರಣೆಯನ್ನ ನೀಡ್ತಾ ಇದ್ರು. 10,000 ಸಂಬಳವನ್ನ ಫಿಕ್ಸ್ ಮಾಡಿದಂತೆ ಚಂದ್ರಶೇಖರ್ ಗುರೂಜಿ 10,000ದಲ್ಲೇ ಉತ್ತರ ಭಾರತದಲ್ಲಿ ಕೆಲಸ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ರಂತೆ. ಅಲ್ಲಿ ಮನೆ ಹಾಗೆ ಕಚೇರಿಯನ್ನ ಮಾಡ್ಕೊಳ್ಳೋಕೆ 10,000ದಲ್ಲಿ ಅಸಾಧ್ಯ ಅನ್ನುವಂತಹ ಸ್ಥಿತಿ ಈ ಇಬ್ಬರು ಆರೋಪಿಗಳಿಗೂ ಕೂಡ ನಿರ್ಮಾಣ ಆಗಿತ್ತು. ಪನಿಷ್ಮೆಂಟ್ ಟ್ರಾನ್ಸ್ಫರ್ ನಿಂದ ಆರೋಪಿಗಳು ಕಂಗೆಟ್ಟಿದ್ರು ಅನ್ನುವಂತಹ ಕಾರಣ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ನೀಡ್ತಾ ಇದ್ರು. ವಿಷ್ಣುಪ್ರಸಾದ್, ನೀವು ಹೇಳ್ತಾ ಇದ್ರಿ 1 ಲಕ್ಷ ರೂಪಾಯಿ ಸ್ಯಾಲರಿನ ಫಿಕ್ಸ್ ಮಾಡಲಾಗಿತ್ತು, ಆದ್ರೆ ಆ 1 ಲಕ್ಷ 10,000ಕ್ಕೆ ಬಂದಿಳಿದಿತ್ತು ಅಂತ ಹೇಳಿ. ಅದೇ ಇವರ ಆಕ್ರೋಶಕ್ಕೆ ಕಾರಣ ಆಗ್ಬಿಡ್ತಾ ಅಂತ ಹೇಳಿ, ಆರೋಪಿಗಳ ಆಕ್ರೋಶಕ್ಕೆ. ಖಂಡಿತ ವಿದೇಶ, ಯಾಕಂತಂದರೆ ಈ ಸ್ಟೇಟ್ಮೆಂಟನ್ನು ನೇರವಾಗಿ ಮಂಜುನಾಥ್ ಸಹಿತ ಮಾಡಿರೋದು, ಜೊತೆಗೆ ಮಹಾಂತೇಶ್ ಇಬ್ಬರು ಕೂಡ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನೇರವಾಗಿ ಇದನ್ನು ಕಮಿಷನರ್ ಆಗಿರುವಂಥ ಲಾಬುರಾಮ್ ಅವರ ಮುಂದೆನೇ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಅವರು ಹೇಳ್ತಿರುವಂಥದ್ದು, ನಾವು 2000 ಕೇವಲ 7 ವರ್ಷದಲ್ಲಿ ಇಷ್ಟು ಎಕ್ಸ್ಪರ್ಟ್ ಆಗಿ ಕೆಲಸವನ್ನು ಕಲಿಯುವಂಥ ಕೆಲಸವನ್ನು ಮಹಾಂತೇಶ್ ಮಾಡಿರ್ತಾರೆ. ಅಂಥ ಕೆಲಸ ಕಲಿತು ಅದಾದ ಬಳಿಕ ಚೆನ್ನಾಗಿ ಕೆಲಸವನ್ನು ಮಾಡ್ತಿದ್ದಂಥವ್ರನ್ನ ಮುಂಬೈಗೆ ಇನ್ಚಾರ್ಜ್ ಆಗಿ ಕೂಡ ಕಳಿಸ್ತಾರೆ. ಆದರೆ ಮುಂಬೈಗೆ ಹೋದಂತಹ ಬಳಿಕ ಹಣದ ವ್ಯಾಮೋಹ ಇಲ್ಲಿ ಮಂಜುನಾಥ್ಗೆ ಏರ್ಕೊಳ್ಳುವಂಥದ್ದು, ಮತ್ತು ಜೊತೆಗೆ ಮಹಾಂತೇಶ್ಗೆ ಇಬ್ಬರು ಸೇರಿಕೊಂಡು ಅದೇ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ 25ಕ್ಕೂ ಹೆಚ್ಚು ಮಂದಿಯನ್ನು ತಮ್ಮ ಪರವಾಗಿ ಮಾಡ್ಕೊಳ್ತಾರೆ. ಒಂದು ಟೀಮ್ ಮಾಡ್ಕೊಳ್ಳುವಂಥದ್ದು.
ಎಲ್ಲಿ ಹೋಗಿ ಅವರ ಮನೆಗೆ ಹೋಗಿ ವಾಸ್ತು ಮಾಡಿ ಕೊಟ್ಟು ಬರ್ತಾರೆ ಶಾಸ್ತ್ರದ ಪ್ರಕಾರ, ಅಲ್ಲಿ ಬಂದಂತಹ ಫೀಸ್ ಏನಿದೆ ಅದನ್ನು ಸಂಸ್ಥೆ ಬರದಂತೆ ಇವರು ನುಂಗಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಸ್ವತಃ ಇದರಲ್ಲಿ ವನಜಾಕ್ಷಿ ಅವರ ಹೆಸರು ಕೇಳಿಬರುವಂಥ ಸಂದರ್ಭದಲ್ಲಿ ವನಜಾಕ್ಷಿ ಅವರು ಕೂಡ ಈ 25 ಮಂದಿಯ ಟೀಮಲ್ಲಿದ್ದರು. ಆದರೆ ಅವರು ಮುಂಬೈ ಬದಲು ಬೆಂಗಳೂರಿನಲ್ಲಿದ್ದಂತಹ ಬೆಂಗಳೂರು ಮತ್ತು ಜೊತೆಗೆ ಹುಬ್ಬಳ್ಳಿಯನ್ನು ನೋಡ್ಕೊತಿದ್ದಂತಹ ಒಬ್ಬ ಎಂಪ್ಲಾಯ್ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡ್ತಿರುವಂಥದ್ದು. ಈ ಟೀಮ್ ಜೊತೆ ಕೆಲಸಕ್ಕೆ ಯಾವಾಗ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಆಗ ವನಜಾಕ್ಷಿ ಅವರು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೂಡ ಅಲ್ಲಿಂದ ರಿಸೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಇವ್ರನ್ನ ನಾರ್ತಿಂದ ಇಲ್ಲಿ ಸೌತಿಂದ ನಾರ್ತಿಗೆ ಟ್ರಾನ್ಸ್ಫರ್ ಮಾಡೋದು, ಒಬ್ಬರನ್ನ UP ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೊಬ್ಬರನ್ನ ಪಂಜಾಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಲ್ಲದೆ ಸಂಬಳವನ್ನು ಕೂಡ ಸಂಪೂರ್ಣವಾಗಿ ಕಡಿತ ಮಾಡುವಂಥದ್ದು, ಅಂದರೆ ಅದರಲ್ಲೂ 10 ಪಟ್ಟಲ್ಲಿ 9 ಪಟ್ಟು ಸಂಬಳವನ್ನು ಕಟ್ ಮಾಡುವಂಥದ್ದು. ಅಂದರೆ 1 ಲಕ್ಷಕ್ಕೂ ಹೆಚ್ಚು ಸಂಬಳ ತೆಗೆದುಕೊಂತಿದ್ದಂಥವರಿಗೆ ಬರೀ 10,000 ಫಿಕ್ಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದಲ್ಲದೆ ಇವರು ಟ್ರಾನ್ಸ್ಫರ್ ಮಾಡೋಕ್ಕೆ ಅಲ್ಲಿ ಕಳಿಸಿದಂತಹ ವೇಳೆಯಲ್ಲೂ ಕೂಡ ಅಲ್ಲಿ ಯಾವುದೇ ಆಫೀಸ್ ಇಲ್ಲದೆ ಇದ್ರೂ ಕೂಡ ಇದೇ ಅಮೌಂಟಲ್ಲಿ ಇವ್ರು ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಇವರೇ ಸ್ವತಃ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಏನು ಕೊಡ್ತಾರೆ, ಇದರ ಪರಿಣಾಮ ಕೆಲಸದಿಂದ ಇವರಾಗೆ ಅಲ್ಲಿ ರಿಸೈನ್ ಮಾಡಿ ಹೊರಗಡೆ ಬಂದಿದ್ದಾರೆ ವಿನಃ ಇಲ್ಲಿ ಗುರೂಜಿಯವರು ಅವರನ್ನ ಕೆಲಸದಿಂದ ತೆಗೆದಿಲ್ಲ ಅನ್ನುವಂಥದ್ದನ್ನ ಸ್ವತಃ ಆರೋಪಿಗಳು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ವಿದೇಶಿ ವಿಷ್ಣು ಪ್ರಸಾದ್, ನೀವು ಹೇಳ್ತಾ ಇದ್ರಿ ಕೋವಿಡ್ ನಂತರದಲ್ಲಿ ಏನು ಕಿರಾಣಿ ಅಂಗಡಿಯನ್ನ ಈ ಆರೋಪಿಗಳು ಇಟ್ಕೊಂಡಿದ್ರು, ಅದಾದ ನಂತರದಲ್ಲಿ ಬೇರೆ ಮಾರ್ಗದಲ್ಲಿ ದುಡ್ಡು ಮಾಡೋದಕ್ಕೂ ಕೂಡ ಇವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ, ಆ ಪ್ರಯತ್ನ ಯಾವ ರೀತಿಯಾಗಿ ಆಯ್ತು, ಅಲ್ಲಿ ಗುರೂಜಿ ಅವರಿಗೆ ಮೋಸ ಮಾಡೋದಕ್ಕೆ ಯಾವ ರೀತಿ ಇವರು ತಂತ್ರವನ್ನ ಮಾಡಿದ್ರು ಅಂತ ಹೇಳಿ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಾಶ್ರೀ, ಯಾವಾಗ ಗುರುಜಿ ಕೊಟ್ಟ ಮಾತನ್ನ ಈಡೇರಿಸೋದಿಲ್ಲ, ಇವರಿಗೆ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಮತ್ತೆ ಜೊತೆಗೆ ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅದೆರಡನ್ನೂ ಕೈ ಎತ್ತಿದ ಮೇಲೆ ಆರೋಪಿಗಳು ಹೋಗಿ ಪದೇ ಅವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ತಲಾ 1 ಲಕ್ಷದಂತೆ ಅವರಿಗೆ ದುಡ್ಡು ಕೊಡ್ತಾರೆ. ಆ ದುಡ್ಡಿನಲ್ಲಿ ಮಂಜುನಾಥ್ ಫಸ್ಟ್ ಕಿರಾಣಿ ಅಂಗಡಿಯನ್ನು ಹುಬ್ಬಳ್ಳಿಯಲ್ಲಿ ಇಟ್ಕೊಳ್ತಾರೆ. ಆದರೆ ಯಾವಾಗ ಕೋವಿಡ್ ಬರುತ್ತೆ ಅವರ ಅಂಗಡಿಯು ಕೂಡ ಮುಚ್ಚೋಗುವಂಥ ಪರಿಸ್ಥಿತಿ ಬರುತ್ತೆ. ಈ ವೇಳೆಯಲ್ಲಿ ಇನ್ನೊಂದು ಮಾಸ್ಟರ್ ಪ್ಲಾನ್ ಅನ್ನು ಇವರಿಬ್ಬರು ರೂಪಿಸೋದೇನಂತಂದ್ರೆ, ಗುರುಜಿಯ ಬಳಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವರು ಪಡೆದುಕೊಂಡಂತಹ ಎಕ್ಸ್ಪರ್ಟೈಸ್ ಏನಿತ್ತು, ಅಂದರೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ತಿದ್ದಿದ್ರು. ಅದರಲ್ಲೂ ಪ್ರಮುಖವಾಗಿ ಇದರಲ್ಲಿ ಮಂಜುನಾಥ್ ಹೆಸರಿಗಿಂತ ಹೆಚ್ಚಾಗಿ ಬರ್ತಿರುವಂಥದ್ದು ಮಹಾಂತೇಶ್ ಹೆಸರು ಕೇಳ್ತಿರುವಂಥದ್ದು. ಯಾಕಂದರೆ ಮಹಾಂತೇಶ್ ತುಂಬಾನೇ ಎಕ್ಸ್ಪರ್ಟ್ ಆಗಿರುವಂಥದ್ದು, ಮತ್ತು ಆತ ಯಾವ ಮನೆಗೆ ವಾಸ್ತುವನ್ನು ಹಾಕಿ ಕೊಡ್ತಾರೆ ಅದೆಲ್ಲದೂ ಕೂಡ ಸಾಕಷ್ಟು ಮಟ್ಟಿಗೆ ಸಕ್ಸಸ್ ಕೂಡ ಆಗಿತ್ತು. ಹೀಗಾಗಿ ಅವರ ಸಂಬಳವೂ ಕೂಡ ಜಾಸ್ತಿ ಆಗಿತ್ತು. ಇಂತಹ ವ್ಯಕ್ತಿ ತನಗೆ ಗೊತ್ತಿದ್ದಂತಹ ನಾಲೆಡ್ಜ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಒಂದು ಐಡಿಯಾವನ್ನು ಕೊಡ್ತಾರೆ. ಅದರಲ್ಲಿ ಕೂಡ ನೇರವಾಗಿ ಹೇಳ್ತಿರುವಂಥದ್ದು ಮಂಜುನಾಥ್ ಸ್ಟೇಟ್ಮೆಂಟ್ ಮಾಡುವಂಥದ್ದು ಮಂಜುನಾಥ್ ಮಾರೇವಾಡ ಅಂತೇಳಿ. ಈತ ಹುಬ್ಬಳ್ಳಿಯಲ್ಲೇ ಸುಮಾರು 5ಕ್ಕೂ ಹೆಚ್ಚು ಮನೆಗಳಿಗೆ ಇವರು ಗುರುಜಿಯ ಆಫೀಸಿಂದ ಕೆಲಸದಿಂದ ಬಿಟ್ಟರೂ ಕೂಡ ಕೆಲಸದಲ್ಲಿ ಅಲ್ಲೇ ಇದ್ದೀವಿ ಅಂತ ಹೇಳ್ಕೊಳ್ಳಿ ಸುಳ್ಳು ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ 5ಕ್ಕೂ ಹೆಚ್ಚು ಮನೆಗಳಿಗೆ ವಾಸ್ತುವನ್ನು ಅಳವಡಿಕೆ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಸರಳ ವಾಸ್ತು ಯಾವಾಗ ಈ ರೀತಿ ಅಳವಡಿಕೆ ಮಾಡಿಕೊಡ್ತಾರೆ, ಇದರಿಂದ ಬಂದಂತಹ ಹಣವನ್ನು ಇವರಿಬ್ಬರು ಬಳಸ್ಕೊಳ್ತಾ ಇರ್ತಾರೆ. ಈ ವಿಚಾರ ಯಾವಾಗ ಗುರುಜಿಯವರಿಗೆ ಗೊತ್ತಾಗುತ್ತೆ, ಆ ಗುರುಜಿ ಕಡೆಯ ಕೆಲವೊಂದಷ್ಟು ಮಂದಿ ಇವರಿಗೆ ಬಂದು ವಾರ್ನಿಂಗ್ ಸಹಿತ ಕೊಡ್ತಾರೆ. ಅಂದರೆ ನೀವು ನಮ್ಮ ಕೆಲಸವನ್ನು ಬಿಟ್ಟೋದಂಥ ಬಳಿಕ ನಮ್ಮ ಹೆಸರನ್ನು ಹೇಳ್ಕೊಂಡು, ಅದರಲ್ಲೂ ಪ್ರಮುಖವಾಗಿ ಚಂದ್ರಶೇಖರ್ ಗುರುಜಿಯವರ ಹೆಸರು ಹೇಳ್ಕೊಂಡು ನೀವು ವಾಸ್ತು ಕೆಲಸವನ್ನು ಮಾಡ್ತಿದ್ದೀರಾ ಅನ್ನೋ ಒಂದು ಬೆದರಿಕೆಯನ್ನು ಹಾಕ್ತಾರೆ. ಇನ್ನು ಮುಂದೆ ಅವರ ಹೆಸರು ಹೇಳ್ಕೊಂಡು ಯಾವುದೇ ರೀತಿ ನೀವು ವಾಸ್ತು ಕೆಲಸವನ್ನು ಮಾಡಬಾರ್ದು ಅಂತೇಳಿ ವಾರ್ನಿಂಗ್ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಕೂಡ ಆರೋಪಿಗಳಿಗೆ ಗುರುಜಿಯವರ ಮೇಲೆ ಸಿಟ್ಟು ಬರೋದಕ್ಕೆ ಮತ್ತು ಅವರನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಏನು ಕೋಪ ಬರೋದಕ್ಕೆ ಇದು ಒಂದು ಕಾರಣ ಅನ್ನುವಂಥದ್ದನ್ನು ಆರೋಪಿಗಳ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ವಿದ್ಯಾಶ್ರೀ, ಚಂದ್ರಶೇಖರ್ ಗುರೂಜಿಯವರ ಹತ್ಯೆ ಯಾವ ಕಾರಣಕ್ಕಾಯ್ತು ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಾನೇ ಗುರೂಜಿಯಾಗಿದ್ದ ಮಂಜುನಾಥ್ ಮರಿವಾಡ್, ಆರೋಪಿಗಳಲ್ಲಿ ಒಬ್ಬ ಮಂಜುನಾಥ್ ಮರಿವಾಡ್ ತಾನೇ ವಾಸ್ತು ಗುರೂಜಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಚಂದ್ರಶೇಖರ್ ಗುರೂಜಿಯವರ ಬಳಿ ಕೆಲಸವನ್ನ ಬಿಟ್ಟರೂ ಕೂಡ ಗುರೂಜಿ ಹೆಸರಿನಲ್ಲಿ ಬಂದು ವಾಸ್ತು ಕೆಲಸವನ್ನ ಮಾಡ್ಕೊಟ್ಟು ಹೋಗ್ತಾ ಇದ್ದ. ಈ ಮಂಜುನಾಥ್ ಮರಿವಾಡ್ ಜೊತೆಗೆ ಮಹಾಂತೇಶ್ ಶಿರೂರ್ ಕೂಡ ಸೇರ್ಕೊಂಡಿದ್ದ. ತಾವೇ ಹುಬ್ಬಳ್ಳಿಯ 5 ಮನೆಗಳಿಗೆ ವಾಸ್ತು ಕೆಲಸವನ್ನ ಇವ್ರು ಮಾಡಿಕೊಟ್ಟಿದ್ರು. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಕೂಡ ಈ ಡೀಟೇಲ್ಸ್ ನ ಕೊಡ್ತಾ ಇದ್ರು. ಈ ಬಗ್ಗೆ ಯಾವಾಗ ಚಂದ್ರಶೇಖರ್ ಗುರೂಜಿ ಅವರಿಗೆ ಮಾಹಿತಿ ಸಿಗುತ್ತೋ ಗುರೂಜಿ ಕಡೆಯವರು ಬೆದರಿಕೆಯನ್ನ ಹಾಕಿದ್ರಂತೆ. ನಮ್ಮ ಹೆಸರನ್ನ ಹೇಳ್ಕೊಂಡು ಈ ಕೆಲಸ ಮಾಡಿದ್ರೆ ಹುಷಾರ್ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ರಂತೆ. ಇದಕ್ಕೆ ಮತ್ತಷ್ಟು ಕೋಪ ಮಾಡ್ಕೊಂಡಿದ್ರು ಮಂಜುನಾಥ್ ಹಾಗೆ ಮಹಾಂತೇಶ್ ಅನ್ನುವಂತಹ ಡೀಟೇಲ್ಸ್ ಕೂಡ ನಿನ್ನೆ ರಾತ್ರಿ ಇವರಿಬ್ಬರ ವಿಚಾರಣೆ ಆಯ್ತಲ್ಲ, ಆ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಗುರೂಜಿ ಚಂದ್ರಶೇಖರ್ ಗುರೂಜಿ ಅವ್ರ ಬಳಿ ಕೆಲಸವನ್ನ ಬಿಟ್ಟಿದ್ರು ಕೂಡ ಅವ್ರ ಹೆಸರಿನಲ್ಲಿ ಇವ್ರು ಕೆಲಸವನ್ನ ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ, ಅವ್ರ ಹೆಸರಿನಲ್ಲಿ ಇವರು ದುಡ್ಡು ಮಾಡುವಂತಹ ದಾರಿಯನ್ನ ಹುಡ್ಕೊಂಡಿದ್ರು ಅಂತ ಹೇಳಿ. ಬಟ್ ಆ ಸಂದರ್ಭದಲ್ಲಿ ಒಂದು ವಾರ್ನಿಂಗ್ ಅನ್ನ ಇವ್ರಿಗೆ ನೀಡಲಾಗುತ್ತೆ. ಬಹುಶಃ ಆ ವಾರ್ನಿಂಗ್ಗೆ ಆರೋಪಿಗಳಿಬ್ಬರ ಆಕ್ರೋಶಕ್ಕೆ ಕಾರಣ ಆಗ್ಬಿಡ್ತಾ ಅಂತ ಹೇಳಿ ವಿಷ್ಣು. ಖಂಡಿತ ವಿದ್ಯಾಶ್ರೀ, ಯಾಕಂತಂದ್ರೆ ಯಾಕೆ ಕೊಂದ್ರಿ ನೀವು ಇವ್ರನ್ನ ಅನ್ನೋ ಒಂದು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಆರೋಪಿಗಳು ಕೊಡ್ತಿರುವಂತಹ ಸ್ಟೇಟ್ಮೆಂಟಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಯಾಕಂತಂದ್ರೆ
ಯಾವಾಗ 2020ರಲ್ಲಿ ಮೊದಲನೇ ಕೋವಿಡ್ ಬರುತ್ತೆ, ಈ ವೇಳೆಯಲ್ಲಿ ಗುರುಜಿ ಕೊಟ್ಟಂತಹ 1 ಲಕ್ಷ ಇರ್ಬೋದು, ಮತ್ತು ಗುರುಜಿಯಿಂದ ಈ ಹಿಂದೆ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವರು ಸಂಪಾದಿಸಿದಂಥದ್ರಲ್ಲಿ ಅಂಗಡಿಯನ್ನೇ ಶುರು ಮಾಡ್ಕೊಂಡಿದ್ರು. ಆ ಅಂಗಡಿ ಯಾವಾಗ ಕೋವಿಡ್ ಕಾರಣವಾಗಿ ಪುನಃ ಮುಚ್ಚೋಗುತ್ತೆ, 2021ರ ಸಂದರ್ಭದಲ್ಲಿ ಅಂದರೆ ಹೋದ ವರ್ಷ ಈ ಆರೋಪಿಗಳು ಈ ಕೃತ್ಯವನ್ನು ಎಸಗೋದಕ್ಕೆ ಮುಂದಾಗುವಂಥದ್ದು. ಅಂದರೆ ಬೇರೆ ಮಾರ್ಗದಲ್ಲಿ ಹಣ ಮಾಡೋದಕ್ಕೆ ಮುಂದಾಗ್ತಾರೆ. ಅಂತಂದರೆ ತಾವು 2008ರಿಂದ 2017-18 ತನಕ ಈ ಗುರುಜಿಗಳ ಜೊತೆ ಯಾವೆಲ್ಲ ಕೆಲಸವನ್ನು ಕಲ್ತಿದ್ರು, ಅದರಲ್ಲಿ ಪ್ರಮುಖವಾಗಿ ಸರಳ ವಾಸ್ತುವನ್ನು ಏನು ಕಲ್ತ್ಕೊಂಡಿದ್ರು ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರಲ್ಲಿ ನೇರವಾಗಿ ಇಲ್ಲಿ ಮಂಜುನಾಥ್ ಮಾರವಾಡ ಏನಿದ್ದಾನೆ, ಈತನೇ ಇದರಲ್ಲಿ ಪ್ರಮುಖ ರೂವಾರಿ ಅಂತ ಹೇಳ್ತಿರುವಂಥದ್ದು. ಈತ ಇಲ್ಲಿ ಮಹಾಂತೇಶನ ಸಹಿತ ಜೊತೆಗಿಟ್ಕೊಂಡು ತಾನೇ ಸೆಕೆಂಡ್ ಗುರುಜಿ ರೀತಿಯಲ್ಲಿ ವರ್ತಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ತಾವು ಈಗಾಗಲೇ ಆ ಕೆಲಸವನ್ನು ಬಿಟ್ಟು, ಅಂತಂದರೆ ಅವ್ರು ಕೊಟ್ಟಂಥದ್ದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಏನಿತ್ತು ಅದರಿಂದ ಕೆಲಸವನ್ನು ಏನು ಕಳ್ಕೊಳ್ತಾರೆ, ಅದಾದ ಮೇಲೆ ಹೊರ ಬಂದರೂ ಕೂಡ ತಾನು ಇನ್ನೂ ಕೂಡ ಗುರುಜಿಯವರ ಕಚೇರಿಯಲ್ಲೇ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅವರ ಹೆಸರು ಹೇಳಿಕೊಂಡೆ ಸುಮಾರು ಅದರಲ್ಲೂ ಹುಬ್ಬಳ್ಳಿಯಲ್ಲಿರುವಂತಹ 5ಕ್ಕೂ ಹೆಚ್ಚು ಮನೆಗಳಿಗೆ ಸರಳ ವಾಸ್ತುವನ್ನು ನೀಡುವಂತಹ ಕೆಲಸವನ್ನು ಈ ಇಬ್ಬರು ಮಾಡ್ತಾರೆ. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಇದು ಗುರುಜಿಯವರಿಗೆ ಓರ್ವ ಭಕ್ತರು ಕೊಡುವಂತಹ ಸ್ಟೇಟ್ಮೆಂಟ್. ಅಂತಂದರೆ ಯಾರು ಸರಳವನ್ನ ವಾಸ್ತವವನ್ನು ಮಾಡಿಸ್ಕೊಂಡಿರ್ತಾರೆ ಅವರು ಬಂದು ಗುರುಜಿಯವರನ್ನ ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವಿಷಯ ತಿಳಿದಂತಹ ಸಂದರ್ಭದಲ್ಲಿ ಗುರುಜಿಯ ಕಡೆಯವರು, ಅದರಲ್ಲೂ ಪ್ರಮುಖವಾಗಿ ಆ ಕಂಪನಿಯ CEO ಅಂತ ಹೇಳಲಾಗ್ತಿರುವಂತಹ ವ್ಯಕ್ತಿ ಜೊತೆಗೆ ಕೆಲವೊಂದಷ್ಟು ಮಂದಿ ಇವರಿಗೆ ಕರೆದು ವಾರ್ನಿಂಗ್ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಮ್ಮೆ ಗುರುಜಿಯವರ ಹೆಸರು ಹೇಳಿಕೊಂಡು ನೀವು ಯಾವುದೇ ಕಾರಣಕ್ಕೂ ಕೂಡ ಸರಳ ವಾಸ್ತು ಮಾಡಬಾರ್ದು ಅಂತೇಳಿ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದು ಅವರು 5 ಮನೆಗಳಿಗೆ ಈಗಾಗಲೇ ಮಾಡಿ ಒಂದು ರೀತಿ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅನ್ನುವಂಥ ಹಂತದಲ್ಲಿ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಅದು ಕೂಡ ಒಂದು ಕಾರಣ ಅಂತ ಸ್ವತಃ ಆರೋಪಿಗಳು ಸ್ಟೇಟ್ಮೆಂಟಲ್ಲಿ ಹೇಳ್ತಿದ್ದಾರೆ. ವಿದ್ಯಾಶ್ರೀ, ಎಣ್ಣೆ ಏಟಲ್ಲಿ ಗುರೂಜಿಯನ್ನ ಚುಚ್ಚಿ ಕೊಲೆ ಮಾಡಿದ್ರು ಆರೋಪಿಗಳು. ಅಷ್ಟೂ ಬಾರಿ ಹಿಡಿಯೋ ಕಾರಣವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳಾದಂತಹ ಮಂಜುನಾಥ್ ಹಾಗೆ ಮಹಾಂತೇಶ್ ಅವರು. ವಿಚಾರಣೆಯ ಸಂದರ್ಭದಲ್ಲಿ ರೋಷ ಭರಿತವಾಗಿ ಗುರೂಜಿಯನ್ನ ಕೊಲ್ಲೋಕೆ ಕಾರಣವಾಗಿದ್ದು ಅವರು ಕೊಲೆ ಮಾಡುವುದಕ್ಕೂ ಮುಂಚೆ ಮಾಡಿದ್ದಂತಹ ಮದ್ಯ ಸೇವನೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ವಿಚಾರವನ್ನ ಆರೋಪಿಗಳು ಖುದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಗುರೂಜಿ ಮೇಲೆ ಕೋಪ ಇತ್ತು, ಕುಡಿದಿದ್ರಿಂದ ಕೋಪ ಜಾಸ್ತಿ ಆಗ್ಬಿಟ್ಟಿತ್ತು. ಅಲ್ಲದೆ ಗುರೂಜಿ ಪ್ರತಿರೋಧ ಮಾಡಿದ್ದಕ್ಕೆ ಕೋಪ ಮತ್ತಷ್ಟು ಹೆಚ್ಚಾಯಿತು. ಹಾಗಾಗಿ ಅಷ್ಟು ಬಾರಿ ಇರಿದು ಕೊಂದ್ವಿ ಅನ್ನುವಂತಹ ಹೇಳಿಕೆಯನ್ನ ಇಬ್ಬರು ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ನಿನ್ನೆ ಚಂದ್ರಶೇಖರ್ ಗುರೂಜಿ ಯಾವ ರೀತಿ ಹತ್ಯೆಯಾದ್ರು ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ಸಿಸಿಟಿವಿ ಫುಟೇಜ್ ಲಭ್ಯ ಆಗಿತ್ತು. ವಿಷ್ಣು, ಬಹಳ ಬರ್ಬರವಾಗಿ, ಭೀಭತ್ಸವಾಗಿ, ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅಷ್ಟೊಂದು ಆಕ್ರೋಶ ಯಾವ ಕಾರಣಕ್ಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ವಿಡಿಯೋ ನೋಡಿದಂತಹ ಜನಸಾಮಾನ್ಯ ಕೂಡ ಪ್ರಶ್ನೆ ಮಾಡಿಬಿಟ್ಟಿದ್ದ. ಬಟ್ ಈಗ ಮಹತ್ವದ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಬಯಲಾಗಿರೋದು. ವಿಷ್ಣು ಪ್ರಸಾದ್, ಖಂಡಿತ ವಿದ್ಯಾಶ್ರೀ, ಯಾಕಂತಂದ್ರೆ ನಿನ್ನೆ ನೋಡಿದಂತಹ ವಿಡಿಯೋ ಏನಿದೆ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಿರುವಂತಹ ವಿಡಿಯೋ, ಜೊತೆಗೆ ಒಬ್ಬ ವ್ಯಕ್ತಿ ಇಷ್ಟೊಂದು ಕೊಲ್ಲೋದಕ್ಕೆ, ಅದರಲ್ಲೂ ಇಷ್ಟು ಕ್ರೂರವಾಗಿ ಕೊಲ್ಲೋದಕ್ಕೆ ಯಾವ ಕಾರಣ ಮತ್ತೆ ಯಾವ ಇಂಟೆನ್ಷನ್ ಇಂದ ಇಷ್ಟು ಬಾರಿ ಇರಿಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಸುಮಾರು ಇಲ್ಲಿ ತನಕ ನೋಡ್ತಿರುವಂತಹ ಪ್ರಕಾರ, ವಿಡಿಯೋ ಪ್ರಕಾರ ನೋಡ್ತಾ ಹೋದಂಥ ವೇಳೆಯಲ್ಲಿ ಒಂದೇ ಜಾಗಕ್ಕೆ ಅನೇಕ ಬಾರಿ ಉಂಡಾಗಿರುವಂಥದ್ದು, ಅದಲ್ಲದೆ ಸುಮಾರು 70ಕ್ಕೂ ಹೆಚ್ಚು ಬಾರಿ ಇರಿದಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿಬರ್ತಿರುವಂಥದ್ದು. ಮತ್ತೆ ಅವರ ದೇಹವನ್ನು ಹುಡುಕಂತ ಸಂದರ್ಭದಲ್ಲಿ 42 ಜಾಗಗಳು ಗಾಯಗೊಂಡಿರುವಂತಹ ಉಂಡುಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಪತ್ತೆಯಾಗಿರುವಂಥದ್ದು. ಅಂದ್ರೆ ಇಷ್ಟು ಕ್ರೂರವಾಗಿ ಗುರುಜಿಯವರನ್ನ ಕೊಲ್ಲೋದಕ್ಕೆ ಕಾರಣ ಏನು ಅಂತ ನೋಡಿದಂಥ ವೇಳೆಯಲ್ಲಿ ಆರೋಪಿಗಳನ್ನ ಸ್ಟೇಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇದಕ್ಕೂ ಕೂಡ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಮಗೆ ಕೋಪ ಇದ್ದಿದ್ದು ನಿಜ ಗುರುಜಿಯವರ ಮೇಲೆ, ಆದರೆ ಆ ಕೋಪವನ್ನು ತೀರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಡ್ರಿಂಕ್ಸ್ ಮಾಡಿದ್ವಿ, ಅದೇ ಕಾರಣಕ್ಕೋಸ್ಕರ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡೋದಕ್ಕೆ ಕಾರಣ ಆಯಿತು. ಕೋಪ ಜಾಸ್ತಿ ಆದಂಥ ಕಾರಣಕ್ಕೋಸ್ಕರ ಈ ರೀತಿ ಹತ್ಯೆಯನ್ನು ಮಾಡಿದ್ವಿ ಅಂತೇಳಿ ಅವ್ರ ಸ್ಟೇಟ್ಮೆಂಟಲ್ಲಿ ಹೇಳ್ತಿರುವಂಥದ್ದು. ಇನ್ನು ಇದಕ್ಕೂ ಮುಂಚೆ ಯಾಕೆ ಇಷ್ಟೊಂದು ಕೋಪ ಬಂತು ಅಂತ ಇನ್ನೊಂದು ಕಾರಣವೂ ಕೂಡ ಇದರಲ್ಲಿ ಸಿಗ್ತಿರುವಂಥದ್ದು. ಮೊದಲನೇದಾಗಿ ಗುರುಜಿಯವರು ಯಾವಾಗ ಈ ರೀತಿ ಅವರ ಕಡೆಯವರು, ಅವರು ಯಾವಾಗ ನೀವು ವಾಸ್ತವನ ಇವರು ಗುರುಜಿ ಹೆಸರಲ್ಲಿ ಫೇಕ್, ಅವ್ರ ಕೆಲಸದಿಂದ ಇಲ್ಲದೇ ಇದ್ರೂ ಕೂಡ ವಾಸ್ತುವನ್ನು ನೆಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು. ಅವ್ರ ಕಡೆ ವಾರ್ನಿಂಗ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಯವರನ್ನ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಲ್ಲದೆ ಗುರುಜಿಯವರ ಬಳಿ ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಆಗದಂತೆ, ಇಲ್ಲ ಅವ್ರ ಜೊತೆನೇ ಕೆಲಸಕ್ಕೆ ಸೇರೋದಿರ್ಬೋದು, ಮತ್ತೆ ತಮಗಾಗ್ತಿರುವಂಥ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಕೂಡ ಆರೋಪಿಗಳು ಮುಂದಾಗ್ತಾರೆ. ಆ ವೇಳೆಯಲ್ಲಿ ಗುರುಜಿಯವರನ್ನ ಭೇಟಿ ಮಾಡೋಕ್ಕೆ ಅನೇಕ ಬಾರಿ ಟ್ರೈ ಮಾಡ್ತಾರೆ, ಆದರೆ ಗುರುಜಿಯವರು ಸಿಗಲ್ಲ. ಕಾರಣ ಏನಂತಂದ್ರೆ ಇದೇ ಜುಲೈ 1ನೇ ತಾರೀಕು ಗುರುಜಿಯವರ ಮೊಮ್ಮಗ ಸಾವನ್ನಪ್ಪಿರುವಂಥದ್ದು. ಅಂದರೆ ಈ ಗುರುಜಿ ನಿನ್ನೆ ಸಾವನ್ನಪ್ಪಿದ್ದಾರೆ, ಅವರು ಸಾಯೋಕ್ಕೆ ಮುಂಚೆ 6 ದಿನಗಳ ಮುಂಚೆ ಸ್ವತಃ ಅವರ ಮೊಮ್ಮಗ ಮುಂಬೈನಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಕೂಡ ಅನಾರೋಗ್ಯ ಕಾರಣವಾಗಿ ಸಾವನ್ನಪ್ಪಿರುವಂಥದ್ದು. ಈ ರೀತಿ ಅನಾರೋಗ್ಯ ಸಾವನ್ನಪ್ಪಿದಂತಹ ಮೊಮ್ಮಗನ ಕಾರ್ಯಕ್ಕೋಸ್ಕರ, ಅಂದರೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಗುರುಜಿಯವರು ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋಗಿ ಸುಮಾರು ದಿನಗಳು ವಾಪಸ್ ಬರೋದೇ ಇಲ್ಲ.
ಇಂಥ ಸಂದರ್ಭದಲ್ಲಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೂಡ ಸಿಗೋದಿಲ್ಲ. ಈ ಎಲ್ಲ ಬೆಳವಣಿಗೆ ನಡುವೆ ಯಾವಾಗ ಗುರೂಜಿಯವರ ಮೊಮ್ಮಗನ ಅಂತ್ಯಕ್ರಿಯೆ ನಡೆಯುತ್ತೆ, ಅಂದರೆ 4ನೇ ತಾರೀಕು ನಡೆದಿರುವಂಥ ಅಂತ್ಯಕ್ರಿಯೆ, ಆ ಅಂತ್ಯಕ್ರಿಯೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಅಲ್ಲಿಗೆ ವಿಸಿಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಅಲ್ಲಿ 3ನೇ ದಿನ ಕಾರ್ಯ ಏನು ಮಾಡ್ತಾರೆ, ಆ ಕಾರ್ಯದ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಅಲ್ಲಿ ಹೋಗಿ ಭೇಟಿ ಕೂಡ ಮಾಡಿದ್ದಾರೆ. ಆದರೆ ಗುರೂಜಿಯವರು ಅಲ್ಲಿ ಮಾತನಾಡೋದಕ್ಕೆ ಸರಿಯಾಗಿ ಅವಕಾಶ ಕೊಟ್ಟಿಲ್ಲ. ಅದಲ್ಲದೆ ನಾನು ಮಾತಾಡಬೇಕು ಅಂತ ಇವರು ಪದೇ ಪದೇ ಗುರೂಜಿಯವರಿಗೆ ಫೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಗೆ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ, ಅವತ್ತು ಮಾತುಕತೆ ನಡೆಸೋಣ ಅಂತೇಳಿ ಆರೋಪಿಗಳಿಗೆ ಕೂಡ ಹೇಳಿ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಬೆನ್ನಲ್ಲೇ 5ನೇ ತಾರೀಕು ಗುರೂಜಿಯವರು ಹುಬ್ಬಳ್ಳಿಗೆ ಬಂದಿರುವಂಥದ್ದು. 5ನೇ ತಾರೀಕು ಗುರೂಜಿಯವರು ವಾಪಸ್ ಬಂದಂತಹ ಬಳಿಕವೂ ಕೂಡ ಮೊದಲನೇ ದಿನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲ್ಲ. ಮತ್ತು 2ನೇ ದಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಕೇಳ್ತಾರೆ ಅಂದರೆ ಹೋಟೆಲ್ಗೆ ಬನ್ನಿ ಅಂತೇಳಿ ಕರ್ಸ್ಕೊಂಡಂಥ ಸಂದರ್ಭದಲ್ಲಿ ನೇರವಾಗಿ ಬಂದಂಥ ಆರೋಪಿಗಳು ಅವತ್ತು ಸಂಪೂರ್ಣವಾಗಿ ಡ್ರಿಂಕ್ಸ್ ಮಾಡಿ ಬಂದಿದ್ರು ಅನ್ನುವಂಥದ್ದು ಪೊಲೀಸರ ಸ್ಟೇಟ್ಮೆಂಟಲ್ಲಿ ಪತ್ತೆ ಆಗ್ತಿರುವಂಥದ್ದು. ಅದಲ್ಲದೆ ಆರೋಪಿಗಳನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿರುವಂತಹ ಅಂಶವು ಕೂಡ ಈಗ ತನಿಖೆ ವೇಳೆಯಲ್ಲಿ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಆರೋಪಿಗಳು ಬಂದಂಥವರು ಯಾವಾಗ ಫುಲ್ ಡ್ರಿಂಕ್ಸ್ ಮಾಡಿದ್ರು ಮತ್ತು ಗುರೂಜಿಯವರು ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವಕಾಶ ಸಿಗದೇ ಇರ್ಬೋದು. ಮತ್ತು ಯಾವಾಗ ಮುಂಬೈಲಿ ಹೋಗಿ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೂಡ ಗುರೂಜಿ ಅವರಿಗೆ ನಿಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗುರೂಜಿ ಅವರು ನಿಂದಿಸಿದ್ದು ಅಂತಂದರೆ 4ನೇ ತಾರೀಕು ಭೇಟಿ ಮಾಡೋಕ್ಕೆ ಹೋದಂಥ ವೇಳೆಯಲ್ಲಿ ಮಂಜುನಾಥ್ಗೆ ಬಹಳ ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನನ್ನ ಬಳಿ ಕೆಲಸವನ್ನು ಕಳೆದುಕೊಂಡು ನನ್ನ ಹೆಸರು ಹೇಳ್ಕೊಂಡು ನೀನು ಬೇರೆಯವರಿಗೆ ವಾಸ್ತು ಕೆಲಸವನ್ನು ಮಾಡಿಕೊಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಅವರಿಗೆ ನಿಲ್ಲಿಸಿದ್ರು ಅನ್ನೋ ಪಾಯಿಂಟನ್ನು ಮಂಜುನಾಥ್ ಹೇಳ್ತಿರುವಂಥದ್ದು. ಮತ್ತು ಆ ಕೆಟ್ಟ ಭಾಷೆನ ಏನು ಬಳಸಿದರೆ ಅದನ್ನು ಸಹಿತ ಈಗ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಅದನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಆರೋಪಿ ಮಾಡಿರುವಂಥದ್ದು. ಈ ರೀತಿ ಮಾಡಿದ್ದು ಅಂತಂದರೆ ಯಾವಾಗ ಜಾತಿ ಹಿಡಿದು ನಿಂದಿಸುವಂಥ ಕೆಲಸವನ್ನು ಗುರೂಜಿ ಮಾಡ್ತಾರೆ, ಇದು ಮಂಜುನಾಥ್ಗೆ ಮತ್ತಷ್ಟು ಕೋಪ ತರಿಸಿರುತ್ತೆ. ಆದರೆ ಮಹಾಂತೇಶ್ ಶಿರೂರ್ಗೆ ಯಾವುದೇ ರೀತಿ ನಿಂದನೆ ಮಾಡದೇ ಇದ್ರೂ ಕೂಡ ಇಲ್ಲಿ ಮಂಜುನಾಥ್ಗೆ ಬೈದಿದ್ದಕ್ಕೆ ಆತನು ಪ್ರವೋಕ್ ಆಗಿ ಇಲ್ಲಿ ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಹೀಗಾಗಿ 4ನೇ ತಾರೀಕಿಗೆ ಗುರೂಜಿ ಅವರನ್ನ ಹತ್ಯೆ ಮಾಡಬೇಕು ಅಂತೇಳಿ ಪ್ರೀ ಪ್ಲಾನ್ ಮಾಡಿಕೊಂಡು 5ನೇ ತಾರೀಕು ಗುರೂಜಿ ಅವರು ಪ್ರೆಸಿಡೆಂಟ್ ಹೋಟೆಲ್ ಬಳಿ ಹೋಗಿ ಅಲ್ಲಿ ಭೇಟಿ ಮಾಡೋದಕ್ಕೆ ಇವರು ಆರೋಪಿಗಳು ಸ್ಕೆಚ್ ಹಾಕೊಳ್ತಾರೆ. ಅದರಂತೆ ಅವತ್ತು ಬೆಳಗ್ಗೆ ಸುಮಾರು 11 ಗಂಟೆಗೆ ಹೋಗಿ ಅಲ್ಲಿ ಕಾಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. 12 ಕಾಲ ಸಂದರ್ಭಕ್ಕೆ ಗುರೂಜಿಗಳು ಬಂದಂತಹ ವೇಳೆಯಲ್ಲಿ ಮೊದಲು ಅವರಿಗೆ ಕಾಲಿಗೆ ಬಿದ್ದು ಸಾರಿ ಕೇಳೋ ರೀತಿ ನೆಪದಲ್ಲಿ ಹೋದಂತಹ ವ್ಯಕ್ತಿಗಳು ಅದಾದ ನಂತರ ಅವರಿಗೆ ಬರ್ಬರವಾಗಿ ಇರಿದುಕೊಳ್ತಾರೆ. ಆದರೆ ಕೊಲ್ಲುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳುವಂಥದ್ದು ಗುರೂಜಿ ಅವರು ಅದಕ್ಕೆ ಪ್ರತಿರೋಧ ಒಡ್ಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹೋಟೆಲಿಗೆ ಬರ್ತಾರಲ್ಲ, ಹೋಟೆಲಿಗೆ ಬರೋದಕ್ಕೆ ಮುಂಚೆ ಎಷ್ಟು ಗಂಟೆಗೆ ಅವರು ಭೇಟಿಯಾಗಿದ್ರು ಅಂತ ಹೇಳಿ ಈಗ ಅವ್ರ ಪತ್ನಿ ಮಹಾಂತೇಶ್ ಶಿರೂರ್ ಪತ್ನಿ ಮಾತನಾಡುವಂತಹ ಸಂದರ್ಭದಲ್ಲೂ ಇವತ್ತು ಬೆಳಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ 3 ದಿನಗಳಿಂದ ಬಂದಿರಲಿಲ್ಲ ಮನೆಗೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವರಿಬ್ರು ಮಹಾಂತೇಶ್ ಹಾಗೆ ಮಂಜುನಾಥ್ ಎಷ್ಟು ದಿನಗಳಿಂದ ಜೊತೆಗಿದ್ರು, ಎಲ್ಲಿ ಜೊತೆಗಿದ್ರು, ಎಷ್ಟು ಗಂಟೆ ಕುಡಿದು ಎಷ್ಟು ಗಂಟೆಗೆ ಬಂದು, ಈ ಬಗ್ಗೆ ಏನಾದ್ರು ಆ ಕ್ರೊನಾಲಜಿ ಆರ್ಡರ್ ಇದೆಯಲ್ಲ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ತಮಗೆ ಲಭ್ಯ ಆಗ್ತಾ ಇದೆಯಾ? ವಿಚಾರಣೆ ಸಂದರ್ಭದಲ್ಲಿ ಈ ಬಗ್ಗೆ ಏನಾದ್ರು ಬಾಯಿ ಬಿಟ್ಟಿದ್ದಾರೆ ಆರೋಪಿಗಳು ಅಂತ ಹೇಳಿ? ವಿದ್ಯಾಶ್ರೀ, ಈ ಪ್ರಕರಣದಲ್ಲಿ ಈಗಾಗಲೇ ಜೂನ್ ಕೊನೆಯ ವಾರದಲ್ಲಿ ಗುರೂಜಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಆರೋಪಿಗಳು ನಿರ್ಧಾರ ಮಾಡಿಕೊಂಡಿರುವಂಥದ್ದು. ಮತ್ತು ಜೂನ್ ಕೊನೆಯ ವಾರದಲ್ಲಿ ಅಂತಂದರೆ ಕಳೆದ ತಿಂಗಳು ಕೊನೆಯ ವಾರದಲ್ಲಿ ಸಾಕಷ್ಟು ಬಾರಿ ಗುರೂಜಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಇವರು ಟ್ರೈ ಮಾಡಿದ್ದಾರೆ. ಮತ್ತು ಅವರು ಮುಂಬೈಲಿರುವಂತಹ ಸಂದರ್ಭದಲ್ಲೂ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಕೆಲಸವನ್ನು ಆರೋಪಿಗಳು ಮಾಡಿರುವಂಥದ್ದು ನಿಜ. ಅದನ್ನು ಕೂಡ ಸ್ವತಃ ತಮ್ಮ ಸ್ಟೇಟ್ಮೆಂಟಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾವಾಗ ಗುರೂಜಿ ಅವರ ಮೊಮ್ಮಗ ಸಾವನ್ನಪ್ಪಿದ್ದಾನೆ ಅಂತ ಕಾರಣ ಗೊತ್ತಾಗುತ್ತೆ, ಹಾಗಾಗಿ ಗುರೂಜಿ ಇನ್ನೂ 1 ವಾರ ಬರಲ್ಲ ಅಂತ ತಿಳ್ಕೊಂಡಂಥ ಆರೋಪಿಗಳು ಇವರೇ ಮುಂಬೈಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. 4ನೇ ತಾರೀಕು ಗುರೂಜಿ ಅವರು ಅಲ್ಲಿ ಕಾರ್ಯ ನಡೆಸುವಂಥ ಕೆಲಸವನ್ನು ಏನು ಮಾಡ್ತಾ ಇರ್ತಾರೆ, 3 ದಿನದ ಕಾರ್ಯ. ಆ ಕಾರ್ಯವನ್ನು ಮುಗಿಸಿದಂತಹ ಬಳಿಕ ಅಲ್ಲಿ ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಮಂಜುನಾಥ್ಗೆ ನಿಂದಿಸುವಂಥ ಕೆಲಸವನ್ನು ಮಾಡಿರೋದು. ಅಂತಂದರೆ ಬರೋಬ್ಬರಿ 1 ವಾರಕ್ಕೆ ಮುಂಚೆ ಗುರೂಜಿ ಅವರ ಜೊತೆ ಸಂಪರ್ಕಿಸಬೇಕು ಅಂತ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿರೋದು ನಿಜ. ಆದರೆ ಹತ್ಯೆ ಮಾಡೋದಕ್ಕೆ ಡಿಸೈಡ್ ಆಗಿರುವಂಥದ್ದು ಕೇವಲ 1 ದಿನ ಹಿಂದೆ. ಅದರಲ್ಲೂ ಪ್ರಮುಖವಾಗಿ 4ನೇ ತಾರೀಕು ಗುರೂಜಿ ಅವರು ಯಾವಾಗ ಇವರ ತಪ್ಪಿಗೆ ಸಂಬಂಧಪಟ್ಟಂತೆ ನಿಂದಿಸುವಂಥ ಕೆಲಸವನ್ನು ಮಾಡ್ತಾರೆ, ಅದರಲ್ಲೂ ಪ್ರಮುಖವಾಗಿ ಏನು ಮಂಜುನಾಥ್ಗೆ ನಿಂದಿಸುವಂಥ ಕೆಲಸವನ್ನು ಏನು ಮಾಡ್ತಾರೆ ಅವತ್ತು ಡಿಸೈಡ್ ಆಗಿರುವಂಥದ್ದು. ಅಂದರೆ ಗುರೂಜಿಯವರು 5ನೇ ತಾರೀಕು ಮರ್ಡರ್ ಆದರೆ 4ನೇ ತಾರೀಕು ಗುರೂಜಿಯವರನ್ನ ಹತ್ಯೆ ಮಾಡಬೇಕು ಅಂತೇಳಿ ಆರೋಪಿಗಳು ಡಿಸೈಡ್ ಮಾಡಿರುವಂಥದ್ದು ಇದರಲ್ಲಿ ಕ್ಲಿಯರ್ ಆಗ್ತಿರುವಂಥದ್ದು. ಅದು ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ. ಅದಾದ ಬಳಿಕ ನೆಕ್ಸ್ಟ್ ಡೇ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಅವರು ಉಳ್ಕೊಂಡಿರುವಂತಹ ಮಾಹಿತಿಯನ್ನು ತಿಳ್ಕೊಂಡು 1 ಗಂಟೆ ಮುಂಚಿತವಾಗಿ ಬಂದು ಗುರೂಜಿ ಅವರಿಗೆ ಕಾಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅವರ ರೂಮ್ಗೆ ಫೋನ್ ಮಾಡಿಸಿ ಹಿಂಗೆ ಕಾಯ್ತಿದ್ದಾರೆ ಅಂತೇಳಿ ಅವ್ರನ್ನ ಕರೆಸುವಂಥ ಕೆಲಸವನ್ನು ಮಾಡಿ ಕೆಳ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಇಷ್ಟು ಬಾರಿ ಹಿರಿದುಕೊಂಡಿರುವಂಥದ್ದು. ಮತ್ತು ಕೊಲ್ಲುವಂತಹ ಪ್ರಮುಖ ಕಾರಣ ಏನಂತಂದರೆ ಒಂದು ಕಡೆ ಅವ್ರನ್ನ ಇಲ್ಲಿಂದ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿಸಿದ್ದು, ಎರಡನೇದಾಗಿ ಗುರೂಜಿ ಕೊಟ್ಟಂತಹ ಭರವಸೆಗಳೇನಿತ್ತು ಅವರಿಗೆ ಫ್ಲಾಟ್ ಕೊಡ್ತೀನಿ ಅಂತ, ಮನೆ ಕೊಡ್ತೀನಿ, ಹಣ ಕೊಡ್ತೀನಿ ಅಂತೇಳಿ ಅದನ್ನು ಈಡೇರಿಸದೇ ಇರುವಂಥದ್ದು. ಮೂರನೇದಾಗಿ ತಾವು ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗ್ತಾರೆ, ಅದಕ್ಕೂ ಕೂಡ ಗುರೂಜಿ ಅವ್ರ ಕಡೆಯಿಂದ ವಾರ್ನಿಂಗ್ ಮಾಡಿಸೋದು. ಮತ್ತು 4ನೇದಾಗಿ ಮಂಜುನಾಥ್ ಅವರಿಗೆ ಮತ್ತು ಮಹಾಂತೇಶ್ ಅವರು ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಂದಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಪುನಃ ಭೇಟಿ ಮಾಡೋದಕ್ಕೂ ಕೂಡ ಪದೇ ಪದೇ ಅವಕಾಶ ನೀಡಿದಂತೆ ಸತಾಯಿಸದಿರುವಂಥದ್ದು. ಈ ಎಲ್ಲ ಕಾರಣಗಳನ್ನು ಕೂಡ ಆರೋಪಿಗಳು ಸ್ಟೇಟ್ಮೆಂಟಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾಶ್ರೀ, ನಾವು ಹೇಳೋದೇ ಇಷ್ಟು ಮಾತ್ರ ಹೇಳ್ತೀವಿ, ಇದನ್ನ ಬಿಟ್ಟು ನಾವು ಏನನ್ನೂ ಹೇಳೋದಿಲ್ಲ, ನೀವು ಎಷ್ಟು ಬಾರಿ ನಮಗೆ ಹೊಡೆದ್ರು ನಾವು ಏನನ್ನೂ ಹೇಳೋದಿಲ್ಲ ಅಂತ ಹೇಳಿ ಕಮಿಷನರ್ ಲಾಬುರಾಮ್ ಅವರ ಮುಂದೆ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇನಾಮಿ ಆಸ್ತಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಹಂತಕರಿಬ್ಬರು ಬಾಯಿ ಬಿಡ್ತಾ ಇಲ್ಲ.
ಅಲ್ಲದೆ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆಗೆ ಮುಂದಾಕಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಏನನ್ನೂ ಹೇಳುವುದಕ್ಕೆ ರೆಡಿ ಇಲ್ಲ. ಇನ್ನು ಹಲವು ಆಯಾಮದಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ. ಒಂದ್ ಕಡೆ ವನಜಾಕ್ಷಿ ಅವರ ಆಂಗಲ್ ಇದೆ, ಮತ್ತೊಂದ್ ಕಡೆ ಬೇನಾಮಿ ಆಸ್ತಿಯ ಆಂಗಲ್ ಇದೆ. ಈ ಬಗ್ಗೆ ಪರಿಶೀಲನೆ ತನಿಖೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಸತತವಾಗಿ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಂತಹ ವಿಚಾರ ಏನು ಅದನ್ನ ನಾವು ಗಮನಿಸಿದ್ವಿ. ಬಟ್ ಅಷ್ಟೇನಾ ರೀಸನ್? ಅದನ್ನ ಹೊರತುಪಡಿಸಿದಂತೆ ಬೇರೆ ಕಾರಣ ಇಲ್ವಾ? ಈ ಅನುಮಾನ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ವಿಷ್ಣು? ಖಂಡಿತ ವಿದೇಶಿ, ಯಾಕಂತಂದ್ರೆ ನಿನ್ನೆ ರಾತ್ರಿ ಸುಮಾರು 12 ಗಂಟೆ ಸಂದರ್ಭಕ್ಕೆ ಅವ್ರನ್ನ ಮೆಡಿಕಲ್ ಮುಗಿಸಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನೇರವಾಗಿ ಲಾಬುರಾಮ್ ಅವರೇ ಇವರ ವಿಚಾರಣೆ ಆರಂಭಿಸಿದಂತಹ ವೇಳೆಯಲ್ಲಿ ಬೆಳಗಿನ ಜಾವ 5 ಗಂಟೆ ತನಕ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಅನ್ನು ಮಾಡುವಂಥ ಕೆಲಸನ ಆರೋಪಿಗಳು ಮಾಡಿದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಪೊಲೀಸರಿಗೆ ಬೇರೆ ಬೇರೆ ಆಯಾಮದಲ್ಲಿ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ್ರು. ಕಾರಣ ಏನಂತಂದ್ರೆ ಮೊದಲನೇದಾಗಿ ಇದೇ ಗುರುಜಿ ಅವರಿರ್ಬೋದು ಮತ್ತೆ ಮಹಂತೇಶ್ ಶಿರೂರ್ ಏನಿದ್ದಾರೆ, ಇವರಿಬ್ಬರ ನಡುವೆ ಒಂದು ಗ್ರಾಹಕರಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಒಂದು ಕೇಸ್ ಕೂಡ ನಡೀತಿರುವಂಥದ್ದು. ಏನಂತಂದ್ರೆ ಯಾವಾಗ ಮಹಂತೇಶ್ ಗುರುಜಿ ಜೊತೆ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸಂಪಾದಿಸಿದಂಥ ಹಣದಲ್ಲಿ ಗುರುಜಿ ಅವರದೇ ಗೋಕುಲ ಏನೋ ಅಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಒಂದು ಫ್ಲಾಟ್ ಕೂಡ ಪರ್ಚೇಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ರೀತಿ ಫ್ಲಾಟ್ ಪರ್ಚೇಸ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಿಲ್ಲ, ಅದಲ್ಲದೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟೀಸ್ ಅನ್ನು ಕೊಡುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಅಲ್ಲಿ ಕೇಸ್ ದಾಖಲಿಸುವಂತಹ ಕೆಲಸವನ್ನ ಶಿರೂರ್ ಕೂಡ ಮಾಡಿರುವಂಥದ್ದು. ಹಾಗಾಗಿ ಆ ಒಂದು ಕೇಸು ಒಂದ್ ಕಡೆ ಕಾನ್ಫ್ಲಿಕ್ಟ್ ಇರುವಂಥದ್ದು ಮತ್ತೆ ಆಸ್ತಿ ವಿಚಾರಕ್ಕೆ ಜಗಳ ಆಗಿದೆ ಅಂತ ಆಗ್ತಿರುವಂಥದ್ದು. ಇದರ ನಡುವೆ ಗುರುಜಿ ಅವರು ಇವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇನ್ನೊಂದು ಕಡೆ ಕೇಳಿಬರ್ತಿರುವಂಥದ್ದು. ಆ ಒಂದು ಸಸ್ಪೆಕ್ಟ್ ಕೂಡ ಈಗ ಪೊಲೀಸರಿಗಿದೆ. ಇದರ ಜೊತೆಗೆ ವನಜಾಕ್ಷಿ ಅವರ ವಿಚಾರಕ್ಕೆ ಬರೋದಾದ್ರೆ ವನಜಾಕ್ಷಿ ಅವರು ಶಿರೂರ್ ಅವರ ಪತ್ನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬೇರೆ ರೀತಿ ಏನಾದರೂ ಸಂಬಂಧ ಇದೆಯಾ ಅನ್ನೋ ಒಂದು ಆಂಗಲ್ ಅಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಏನಂತಂದ್ರೆ, ನಮಗೆ ಇವರನ್ನ ಕೊಲ್ಲೋದಕ್ಕೆ ಕಾರಣ ಆಗಿದ್ದು ನಾವು ಇಲ್ಲಿ ತನಕ ಕೊಟ್ಟಿರುವಂತಹ ಹೇಳಿಕೆ ಅಷ್ಟೇ ಕಾರಣ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ನಮ್ಮಲ್ಲಿ ಕಾರಣಗಳಿಲ್ಲ. ಅದಲ್ಲದೆ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡೋದಕ್ಕೂ ಕಾರಣ ನಾವು ಕುಡಿದ ಮತ್ತಿನಲ್ಲಿ ಕೊಂದಿದ್ದಕ್ಕೆ ಇಷ್ಟು ಬರ್ಬರವಾಗಿ ಹತ್ಯೆಯನ್ನು ಮಾಡಿದೆ ವಿನಃ ನಮಗೆ ಬೇರೆ ರೀತಿ ಇಷ್ಟೊಂದು ಕ್ರೌರ್ಯ ತುಂಬಿರಲಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಇನ್ನೂ ಕೂಡ ಪೊಲೀಸರಿಗೆ ಬೇರೆ ಬೇರೆ ಆಯಾಮದಲ್ಲಿ ಸಸ್ಪೆಕ್ಟ್ ಇರುವಂಥದ್ದು. ಕಾರಣ ಏನಂತಂದ್ರೆ ಇವರು 2008ರಿಂದ 2018 ತನಕ ಕೂಡ ಗುರುಜಿ ಅವರ ಜೊತೆ ಇದ್ರು. ಅದಾದ ಬಳಿಕ ಟ್ರಾನ್ಸ್ಫರ್ ಆದಂತಹ ಬಳಿಕ ಮಧ್ಯದಲ್ಲಿರುವಂತಹ 2 ವರ್ಷಗಳೇನಿದೆ 2019, 20 ಮತ್ತು 21 ಪೀರಿಯಡ್ ಏನಿದೆ, ಈ ಟೈಮಲ್ಲಿ ನಡೆದಂತಹ ಕೆಲವೊಂದಷ್ಟು ಘರ್ಷಣೆಗಳು ಪದೇ ಪದೇ ಇವರ ನಡುವೆ ಜಗಳಕ್ಕೆ ಕಾರಣ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಅದಲ್ಲದೆ ಗುರುಜಿ ಅವರು ಇವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಿರುವಂಥದ್ದು. ಅದನ್ನು ವಾಪಸ್ ಕೊಡಿ ಅಂತ ಕೇಳಿದ್ರು ಅನ್ನೋ ಒಂದು ಅಂಶಗಳು ಕೂಡ ಈಗ ರಿವೀಲ್ ಆಗ್ತಿರುವಂಥದ್ದು. ಆದರೆ ಆರೋಪಿಗಳು ಮಾತ್ರ ಆ ವಿಚಾರವನ್ನು ಎಲ್ಲೂ ಕೂಡ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ರೆಡಿ ಇಲ್ಲ. ನಾವು ಹೇಳೋದು ಇಷ್ಟು ಅಂತಿದ್ದಾರೆ. ಕಾರಣ ಏನಂತಂದ್ರೆ, ಒಂದು ವೇಳೆ ಗುರೂಜಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಏನಾದರೂ ಮಾಡಿದ್ರೆ, ಈ ಬಾರಿ ಏನಾದರೂ ನಾವು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರೆ, ಅಂದ್ರೆ ನಮ್ಮ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ, ಅದನ್ನು ಗುರುಜಿ ಅವರು ವಾಪಸ್ ಕೊಡಿ ಅಂತ ಕೇಳಿದ್ರು, ಅದಕ್ಕಾಗಿ ನಾವು ಏನಾದರೂ ಕೊಂದ್ವಿ ಅಂತ ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿ ಆಯಾಮ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದಲ್ಲದೆ ಆರೋಪಿಗಳ ಹೆಸರಿನಲ್ಲಿ ಇವರೇನಾದರೂ ಬೇನಾಮಿ ಆಸ್ತಿ ಮಾಡಿರೋದು ಆರೋಪಿಗಳೇನಾದ್ರು ಒಪ್ಕೊಂಡಂತಹ ವೇಳೆಯಲ್ಲಿ ಅದನ್ನು ರಿಕವರಿ ಮಾಡಿಕೊಳ್ಳುವುದು ಅಂತಹ ಅಧಿಕಾರವೂ ಕೂಡ ಅಲ್ಲಿ ಗುರುಜಿ ಕಡೆಯವರಿಗೆ ಅವಕಾಶ ಸಿಗುತ್ತೆ. ಯಾಕಂತಂದ್ರೆ ಆರೋಪಿಗಳು ತಮ್ಮ ಸ್ಟೇಟ್ಮೆಂಟಲ್ಲಿ ತಾವೇ ಉಲ್ಲೇಖ ಮಾಡಿದಂಥ ಕಾರಣವಾಗಿ. ಹೀಗಾಗಿ ಈ ರೀತಿ ಎಲ್ಲಾದರೂ ಒಂದು ವೇಳೆ ಈ ಸ್ಟೇಟ್ಮೆಂಟ್ ಮಾಡಿದ್ರೆ ಮುಳುವಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರೀ ಪ್ಲಾನ್ಡ್ ಆಗಿ ಆ ವಿಚಾರವನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡ್ತಿಲ್ಲ ಅನ್ನುವಂಥದ್ದು ಪೊಲೀಸರ ಕಡೆಯಿಂದ ಸಿಗ್ತಿರುವಂತಹ ಮಾಹಿತಿ. ವಿದ್ಯಾಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.